ನಾನಾಗಲೇ ಹೇಳ್ತಾ ಇದ್ದೆ, ಬರೀ ಕರ್ನಾಟಕ ಜೈಲಂತಲ್ಲ, ವಿಶ್ವದ ಅನೇಕ ಜೈಲುಗಳಲ್ಲಿ ಇಂಥ ವ್ಯವಸ್ಥೆಗಳಿದೆ ಅಂತ. ದುಡ್ಡು ಕೊಟ್ಟರೆ ಏನೋ ಸಿಗುತ್ತೆ ಅಂಥೇಳಿ. ಒಂದೋ ಎರಡೋ ಒಂದು 10 ಜೈಲುಗಳೋ ಎಕ್ಸೆಪ್ಷನ್ ಇರಬಹುದು. 100% ಅಂತ ನಾನು ಹೇಳ್ತಾ ಇಲ್ಲ. ಈಗ ಹಿಂಡಲಗ ಜೈಲ್ ಮೇಲೆ ಹಾಗಾದರೆ ದಾಳಿ ಮಾಡಿರಲಿಲ್ವಾ? ಅಲ್ಲೇನೂ ಸಿಕ್ಕೇ ಇರಲಿಲ್ವಾ? ಎಲ್ಲ ಫುಲ್ ಕ್ಲೀನ್ ಅದು ಜೈಲು? ನೋ. ಹಿಂಡಲಗ ಜೈಲ್ ಮೇಲೂ ರೈಡ್ ಆಗಿತ್ತು. ಪೊಲೀಸರು ರೈಡ್ ಮಾಡಿದ್ರು. ಏನೇನು ಸಿಕ್ಕಿತ್ತು? ಮೊಬೈಲ್ ಚಾರ್ಜರ್ ಸಿಗುತ್ತೆ, ಇಲ್ಲಿ ಬ್ಲೂಟೂತ್ ಡಿವೈಸ್ ಸಿಗುತ್ತೆ. ಬ್ಲೂಟೂತ್ ಡಿವೈಸ್ ಹಾಕಿ ವಶಕ್ಕೆ ಸಿಗುತ್ತೆ. 150ಕ್ಕಿಂತ ಹೆಚ್ಚಿನ ಪೊಲೀಸರು ಹಿಂಡಲಗ ಜೈಲ್ ಮೇಲೆ ರೈಡ್ ಮಾಡ್ತಾರೆ. ಅಲ್ಲಿ ನಿಮಗೆ ಟೊಬ್ಯಾಕೋ ಅಥವಾ ತಂಬಾಕು ಸಿಕ್ತು, ಬೀಡಿ ಸಿಕ್ತು, ಸಿಗರೇಟ್ ಸಿಕ್ತು, ಸಣ್ಣ ಪುಟ್ಟ ಚಾಕುಗಳು ಕೂಡ ಅಲ್ಲಿ ಪತ್ತೆಯಾಗಿತ್ತು. ಏನಕ್ಕೆ? ಜೈಲಿಗೂ ಚಾಕುಗೂ ಏನು ಸಂಬಂಧ? ಮೊಬೈಲ್ ಸಿಕ್ಕಿರಲಿಲ್ಲ, ಆದರೆ ಚಾರ್ಜರ್ ಮಾತ್ರ ಸಿಕ್ಕಿದ್ವು. ಅಂದರೆ ಏನಾಗುತ್ತೆ, ನಿಮಗೆ ಜೈಲ್ ಒಳಗಡೆ ರೇಡ್ ಆಗಲಿಕ್ಕಿಂತ ಮುಂಚಿತವಾಗಿಯೇ ಒಂದು ಸಣ್ಣ ಹಿಂಟ್ ಸಿಕ್ಕಿಬಿಡುತ್ತೆ. ನಿಮಗೆ ಸಣ್ಣ ಹಿಂಟ್ ಸಿಕ್ಕಿದ್ರೆ ಮೊಬೈಲಲ್ಲಿ ಮುಚ್ಚಿಡಬೇಕು ಅಂತ ಕೂಡ ಗೊತ್ತಿರುತ್ತೆ ಅವ್ರಿಗೆ. ಒಂದು ಸ್ಪಾಟ್ ಯಾವುದೋ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋಣ. ಈಗ ಮೊಬೈಲು ಅಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ಚಾರ್ಜರ್ಗೆ ಏನು ಕೆಲಸ ಅಲ್ಲಿ? ಮೊಬೈಲೇ ಯಾರ್ದು ಇಲ್ಲ ಅಂದಮೇಲೆ ಚಾರ್ಜರ್ ಏನು ಮಾಡೋಕ್ಕಲ್ಲಿ ಅಲ್ವಾ? ಚಾರ್ಜರ್ ಸಿಕ್ಕಿದ್ವು, ಅಲ್ಲಿ ಬ್ಲೂಟೂತ್ ಡಿವೈಸ್ಗಳು ಸಿಕ್ಕಿರ್ತವೆ, ಆದರೆ ಮೊಬೈಲ್ ಪತ್ತೆ ಆಗಿರಲ್ಲ. ಸೊ ಹಿಂಡಲಗ ಜೈಲು ಕೂಡ ಏನದು ಬಹಳ ಸಾಚಾ ಜೈಲು ಅಂತಲ್ಲ, ಅಲ್ಲೂ ಕೂಡ ಇಂಥವು ನಡೆದಿದೆ ಅಂತ ಅದರ ಅರ್ಥ.